ಮಳೆ 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 ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಮಳೆ ಹಾನಿ ಪರಿಹಾರವನ್ನು ಪೆಂಡಿಂಗ್ ಇಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕಂದಾಯ ಸಚಿವರು. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಮಳೆ ಹಾನಿ ಪರಿಹಾರಕ್ಕಾಗಿ 777 ಕೋಟಿ ಹಣ ಬಿಡುಗಡೆಯಾಗಿದೆ. ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ನಮ್ಮ ಸೂಚನೆಯನ್ನು ಮೀರಿ ನಡೆದುಕೊಂಡ್ರೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ತೇವೆ. ಪಬ್ಲಿಕ್ ಟಿವಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ನಿರಂತರ ಮಳೆ ನೆರೆ ಪರಿಸ್ಥಿತಿ ಅದರನ್ನು ಎದುರಿಸಲಿಕ್ಕೆ ಸರ್ಕಾರ ಸಮರ್ಥವಾಗಿದೆ, ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಬಹಳಷ್ಟು ಗೊಂದಲಗಳಿದ್ದಾವೆ. 7 ಜನ ಸತ್ತರು, 10 ಜನ ಸತ್ತರು, ಈ ಥರ ಗೊಂದಲಗಳಿದ್ದಾವೆ. ಸರ್, ಎಷ್ಟು ಜನ ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಜನ ಸತ್ತಿರೋರು ಸರ್? ನೋಡಿ, ನಮಗೆ ಇನ್ನೂ ಇಬ್ಬರನ್ನು ನಾವು ಟ್ರೇಸ್ ಮಾಡಬೇಕಾಗಿದೆ. ಕುಟುಂಬಕ್ಕೆ ಸೇರಿದವರು ಒಬ್ಬರು, ಹಾಗೂ ಎದುರುಗಡೆ ಮನೆ ನದಿಯಿಂದ ಆಚೆ ಕಡೆಗೆ ಮನೆ ಇದ್ದಂಥವರು ಒಬ್ಬರು, ಮತ್ತು ಕೇರಳದಿಂದ ಬಂದಿರತಕ್ಕಂಥವರು ಒಬ್ಬರು ಅನ್ನುವಂಥದ್ದು ಮಾಹಿತಿ. ಈ 3 ಇನ್ನೂ ನಮಗೆ ಟ್ರೇಸಬಲ್ ಆಗಬೇಕಾಗಿದೆ. ಈಗ 3ರಲ್ಲಿ ಖಚಿತವಾಗಿ ನಾವು 3 ಅಂತ ಹೇಳಬೇಕಾದರೂ ಕೂಡ ಈ ಬಂದಿರುವ ಮಾಹಿತಿಗಳ ಆಧಾರದ ಮೇಲೆ 3, ನಮಗೆ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥವರು ಇಬ್ಬರು ಮಿಸ್ಸಿಂಗ್ ಇದ್ದಾರೆ. ಸೊ ಈಗ 2ರಿಂದ 3 ಅಂತ ನಾವು ತೆಗೆದುಕೊಳ್ಬಹುದು. ಯಾಕಂದರೆ ಕೆಲವರು ಇನ್ನೂ ಬೇರೆದು ಏನಿದೆ ಹೇಳ್ತಾರೆ, ಬಟ್ ಯಾರೂ ನಮಗೆ ಡೆಫಿನೆಟ್ ಆಗಿ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ. ಕೇರಳ ಮೂಲದವರು ಒಬ್ಬರು ಬಹುತೇಕ ಸಾಧ್ಯತೆ ಇದೆ, ಇಲ್ಲಿ ಅರ್ಜುನ್ ಅಂತಕ್ಕಂಥವರು ಸಿಕ್ಕೊಂಡಿರೋ ಸಾಧ್ಯತೆ ಇದು. ಇನ್ನೂ ಸ್ಥಳೀಯರು ಇನ್ನು ಇಬ್ಬರು ಅನ್ನುವಂಥದ್ದು ನಮಗೆ ಇರತಕ್ಕಂಥ ಸ್ವಲ್ಪ ಮಟ್ಟಿಗೆ ನಂಬಲು ಅರ್ಹವಾಗಿರ್ತಕ್ಕಂತಹ ಅಂದಾಜು. ಸರ್, ಈಗ ಜಿಲ್ಲೆಯಲ್ಲಿ ಎಷ್ಟು ಹಾನಿಯಾಗಿದೆ ಸರ್, ಮತ್ತು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿದೆ? ಯಾಕಂದರೆ CM ಕೂಡ ಬರ್ತಾ ಇದೆ. ಹೌದು, ಇಲ್ಲ, ಈಗ ಮಳೆ ಸತತವಾಗಿ ಕಳೆದ 7-8 ದಿನದಿಂದ ಸತತವಾಗಿ ಬೀಳ್ತಾ ಇದೆ. ಅಲ್ಲಲ್ಲಿ ಕೆಲವು ಭಾಗದಲ್ಲಿ ಸಣ್ಣ ಪುಟ್ಟ ಮನೆ ಡ್ಯಾಮೇಜಸ್ಸು ಆಗಿದೆ, ಕೆಲವು ಕಡೆ ಸಣ್ಣ ಪುಟ್ಟ ಮಣ್ಣು ಕುಸಿಯುವಂಥ ಘಟನೆಗಳು ಕೂಡ ಆಗಿದ್ದಾವೆ. ಇವೆಲ್ಲದಕ್ಕೂ ಕೂಡ ಈಗಾಗಲೇ ಪರಿಹಾರ ಕೊಡುವಂಥ ಕೆಲಸ ಆನ್ ದ ಸ್ಪಾಟ್ ಆಗ್ತಾ ಇದೆ. ನಾವು ಹೇಳಿದ್ದೇವೆ, ಆದಷ್ಟು ಇಮಿಡಿಯೇಟಾಗಿ ಪರಿಹಾರ ಕೊಟ್ಬಿಡಬೇಕು ಅಂತಕ್ಕಂಥದ್ದು, ಯಾವುದನ್ನು ಪೆಂಡಿಂಗ್ ಇಟ್ಕೊಳ್ಬೇಡಿ ಅಂತ. ಈಗ ಶಿರೂರಿನಲ್ಲಿ ನಡೆದಂಥ ಘಟನೆಗೂ ಕೂಡ ನಾವು ಈಗಾಗಲೇ ಏನು ನಮ್ಮ ಅವಕಾಶ ಇದೆ ನಿಯಮಾವಳಿ ಪ್ರಕಾರ ಆ ಪರಿಹಾರವನ್ನು ಈಗಾಗಲೇ ನಾವು ವಿತರಣೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಕೆಲವು ಮನೆಗಳು ಡ್ಯಾಮೇಜ್ ಆಗಿದೆ, ಅದಕ್ಕೂ ಕೂಡ ಪರಿಹಾರ ವಿತರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಮಾಡ್ತಾ ಇದ್ದೇವೆ. ಮತ್ತು ಜಿಲ್ಲಾಧಿಕಾರಿಗಳ ಹತ್ರ ಸಾಕಷ್ಟು ಹಣವನ್ನು ಕೂಡ ನಾವು ಕಾರವಾರ ಜಿಲ್ಲಾಧಿಕಾರಿಗೂ ಒದಗಿಸ್ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಸುಮಾರು 777 ಕೋಟಿಯಷ್ಟು ಈ ಮಳೆಯಿಂದ ಆಗ್ತಕ್ಕಂಥ ತೊಂದರೆ ಎದುರಿಸಲಿಕ್ಕೆ 777 ಕೋಟಿ ಎಲ್ಲ ಜಿಲ್ಲೆಗಳಿಗೂ ಒದಗಿಸ್ಕೊಟ್ಟಿದ್ದೇವೆ. ಸೊ ಹಾಗಾಗಿ ಹಣದ್ದು ಲಭ್ಯ ಇದೆ, ಬಟ್ ತೊಂದರೆಗಳು ಆಗ್ತಾ ಇದೆ. ಈಗ ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಘಟನೆ ಆಗಿದೆ. ಒಬ್ಬರು ಈ ಥರ ನೀರು ಎಲ್ಲ ಹಳ್ಳಗಳು ತುಂಬಿ ಹರಿತಾ ಇರೋವಾಗ ದುರಾದೃಷ್ಟ ಅಲ್ಲಿ ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ ಹಳ್ಳದಲ್ಲಿ. ಇದು ಭಾಳ ಜನಗಳು ಕೂಡ ದಯವಿಟ್ಟು ಸಹಕಾರ ಕೊಡಬೇಕು ಅಂತ ನಾನು ವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಈಗ ಹಳ್ಳ ತುಂಬಿ ಹರಿತಾ ಇದೆ ಅಂತ ಗೊತ್ತಿದ್ರೂ ಕೂಡ, ಅಂಥ ಸಂದರ್ಭ ಜಾರಿ ಹಳ್ಳದಲ್ಲಿ ಕೊಚ್ಚಿ ಹೋಗ್ಬೋದು ಅನ್ನೋದು ಗೊತ್ತಿದ್ರೂ ಕೂಡ ನೀವು ಹಳ್ಳಕ್ಕೆ ಇಳಿದು ಮೀನು ಹಿಡಿಯುವಂಥ ಕೆಲಸ ಮಾಡಿದರೆ ಕಷ್ಟ ಆಗುತ್ತೆ. ನಾವು ಎಲ್ಲ ಕಡೆ ಕಣ್ಣಿಟ್ಟು ನೋಡುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಜನನೂ ಸಹಕಾರ ಮಾಡಬೇಕು. ಇನ್ನೊಂದು ಕಡೆ ಘಟನೆ ಆಗಿದೆ ನಿನ್ನೆ ಶಿವಮೊಗ್ಗದಲ್ಲಿ. ಎಲ್ಲ ಈ ಥರ ನೀರುಗಳು ಹಳ್ಳಗಳು ತುಂಬಿ ಹರಿತಾ ಇರೋವಾಗ ಒಬ್ಬರು ಈಜಲಿಕ್ಕೆ ಹೋಗಿ ಕೊಚ್ಚಿ ಹೋಗಿದ್ದಾರೆ. ಇದೇನ ಸಮಯ ಈಜಲಿಕ್ಕೆ? ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ಸಹಕಾರ ಮಾಡಿ. ಇವಿಷ್ಟು ಕೃಷ್ಣ ಬೈರೇಗೌಡರ ಒಂದು ಮಾತು. ಕ್ಯಾಮ್ರಾ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಇದು ಕಂದಾಯ ಸಚಿವರ ಮಾತು. ನಾವು ಸರ್ವ ರೀತಿಯಲ್ಲೂ ಕೂಡ ಸಿದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಇದು ಪ್ರಾರಂಭಿಕ ಹಂತ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ನೆರೆಯನ್ನು ಫೇಸ್ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನು ಕಾದು ನೋಡಬೇಕಿದೆ.